ಅತಿಥಿ ಮಹೋದಯರನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನ ಕೋರಲು ನಾನು Smart class projectors, we have converted our classrooms digitally, smart classes, and this year we have introduced extra marks also for that. Many milestones have been achieved and many still have to be reached. We at Al-Shifa Pre-Primary English Medium School will continue our unceasing efforts to mold the young minds into well-balanced personalities with confidence and zeal. After I sang, Indiraji told me, Shabash Beti, you have brought back my childhood. I was wondering, what childhood? She told me, the tune which you sang just now, Vande Mataram, I used to sing in Ravindra Nath Tagore School. She studied there in Calcutta. There I used to sing, she told me. The tune is different. What we sing now, we sing Vande Mataram, like that we sing. That is Vande Mataram, ನಮ್ಮ ಮೇಡಮ್ ಅವರು ಇವತ್ತು ಆಂಕರಿಂಗ್ ಭಾಳ ಚೆನ್ನಾಗಿ ಮಾಡಿದ್ರು, ಭಾಳ ಹೇಳಿದ್ರು ಅವರು. ಒಂದು ಶಬ್ದ ಹೇಳಿದ್ರು ಅವರು, ನಮ್ಮ ಹಮೇ ಮತ್ ಬತಾओ के आसमान बहुत दूर है, हम चांद पे अपना कदमों के निशान ढूंढ रहे हैं, ऐसा उन्होंने कहा. ಅಂದ್ರೆ ಬಹಳ ಅದ್ಭುತವಾಗಿ ಕೆಲವೊಂದು ಶಬ್ದಗಳು ಹೇಳಿದ್ರು. ಅವ್ರು ಏನೇನು ಮಾಡಿದ್ರು, ಅವರ ಶಾಲೆಯಲ್ಲಿ ಇವತ್ತು ಪರಿಸರ ದಿನಾಚರಣೆ ದಿವಸ ಏನು ಮಾಡಿದ್ರು, ಇವತ್ತು ಸ್ವಾತಂತ್ರ್ಯ ದಿವಸದ ಏನು ಮಾಡಿದ್ರು, ಇವತ್ತಿಗೆ ಗಣತಂತ್ರ ದಿವಸದಿಂದ ಏನೇನು ಮಾಡಿದ್ರು, ಬಹಳ ಅದ್ಭುತ ಹೇಳಿದ್ರು. ಇವತ್ತು ನಮ್ಮ ಸಿದ್ದೇಶ್ವರ ಕನ್ಸೆಟ್ಟಿ ಅವ್ರ ಕೂತಾರ, ಅವ್ರದ್ದು ಒಂದು ಸಣ್ಣ ಶಾಲೆ ಅದ, ಅಲ್ಲಿ ಪದೇ ಪದೇ ನಮ್ಮ ಗುರಿಕಾರ ಸರ್ ಗೆಸ್ಟ್ ಆಗಿ ಬರ್ತಿರ್ತಾರೆ. ಅವರು ನಾವು ಕೂಡ ಅವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ, ತಂದೆ ತಾಯಿಯ ಪೂಜೆ. ಅಂದ್ರೆ ಇವತ್ತಿಗೆ ಹೇಳ್ತಾರಲ್ಲ, ಮಾ ಬಾಪ್ಗೆ ಪೈನೋಕೆ ನೀಚೆ ಜನ್ನತ್ ಹೋತಿ ಅಂತ ಹೇಳ್ತಾರಲ್ಲ, ಆ ಒಂದು ಕೆಲಸ ಅವ್ರು ಮಾಡ್ತಾರೆ. ಪ್ರತಿಯೊಂದು ಮಕ್ಕಳಿಗೆ ಹೇಳ್ಕೊಡೋದು. ಇವತ್ತು ಮೇಡಮ್ ಅವರು ಅದೇ ಹೇಳಿದ್ರು. ಇವತ್ತು ಏನಪ್ಪ ಅಂದ್ರೆ ಮಕ್ಕಳಲ್ಲಿ ನಾವು ಏನು ಮಾಡತ್ತೀವಿ ಅಂದ್ರೆ, ನಮ್ಮ ಕೆಲಸ ಏನು, ಮಕ್ಕಳಿಗೆ ತಯಾರು ಮಾಡೋದು, ಶಾಲೆ ಕಳಿಸೋದು ಅಷ್ಟೇ ನಮ್ಮ ಕೆಲಸ. ಅವ್ರೇನ್ರಿ ಹಾಳಾಕತ್ರಪ್ಪ ಅಂದ್ರೆ ಮೊಬೈಲ್ ಅಥವಾ ಟಿವಿ ಏನಾರ ಕೈಯಾಗ ಕೊಟ್ಟು ಕುಂದ್ರಿಸೋದು, ದಯವಿಟ್ಟು ಅದು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ, ಇವತ್ತಿಗೆ ನಮ್ಮ ಸಂಪ್ರದಾಯ, ಇವತ್ತು ಹೇಳಿದ್ರು ಅವರು, ತಾಯಿ ತಂದಿಗೆ ಗೌರವ ಕೊಡೋದು ಯಾರು ಹೇಳ್ಬೇಕಂದ್ರೆ ಅದು ತಾಯಿನೇ ಹೇಳ್ಬೇಕಾಗ್ತದ. ತಂದೆ ಕೆಲ್ಸಕ್ಕೆ ಹೋಗಿರ್ತಾನ, ಆ ತಾಯಿ ಕೆಲಸನೇ. ಇವತ್ತಿಗೆ ನಾನು ನೋಡ್ತೀನಿ ಸಣ್ಣ ಸಣ್ಣ ಮಕ್ಕಳು ಏನದಾರಂದ್ರೆ ಅವು ಗುಳಿಗಿ, ಡ್ರಗ್ ಎಡಿಟ್, ಇವತ್ತು ಗಾಂಜಾ ಹೊಡ್ಕೋತ ಇಲ್ಲೇ ಕಂಟ್ಯಾಗ ಕುಂದಿರ್ತಾರೆ. ಅಂತ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ ಅವರಲ್ಲಿ ಒಂದು ಸಂಸ್ಕಾರ ಬೆಳೆಸೋದು ಅಂದ್ರೆ ತೆಹಜೀಬ್ ಅಂತ ಹೇಳ್ತಾರೆ. ದೊಡ್ಡ ಅದು ಕಲಿಸುವಂತ ಯಾರೇ ಮಾಡ್ಬೇಕಂದ್ರೆ ಅದು ತಾಯಿ ಮಾಡ್ಬೇಕಾಗ್ತದ. ಆದ್ರೆ ನಮ್ಮ ತಾಯಿ ಅಂದ್ರೆ ಈಗ ಬಿಜಿ ಆಗ್ಬಿಟ್ಟಾರೆ, ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಅವ್ರ ಮೊಬೈಲ್ ನೋಡ್ಕೊತ ಅವ್ರ ತಾಯಿ ಎಷ್ಟು ವಿಚಾರ ಮಾಡ್ತಾರಂದ್ರೆ ಈ ಧಾರಾವಾಹಿ ಒಳಗೆ ನೆಕ್ಸ್ಟ್ ಎಪಿಸೋಡ್ ಏನಾಗ್ತದ ಅಂತ ಅವ್ರ ಕುತೂಹಲ ಇರ್ತದೆ. ಆದ್ರೆ ನಮ್ಮ ಮಕ್ಕಳ ಜೀವನದಾಗ ನೆಕ್ಸ್ಟ್ ಅವ್ರ ಅವ್ರ ವಿಚಾರ ಏನಾಗ್ತದೆ ಅನ್ನೋದು ಅವ್ರ ತಾಯಂದ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾವು ಧಾರಾವಾಹಿ ನಾಳೆನೂ ನೋಡ್ಬೋದು, ಧಾರಾವಾಹಿ ಮೊಬೈಲು ನಾಳೆನೂ ನೋಡ್ಬೋದು. ಆದ್ರೆ ಮಕ್ಕಳು ನಮ್ಮ ಕೈ ಸಿಕ್ಕಾರ, ಅವ್ರ ಮಕ್ಕಳು ಏನ್ರಿ ಜರ್ಕರ್ತ ಅವ್ರ ವಯಸ್ಸು ದಾಟಿದ್ರಂದ್ರೆ ಅವ್ರು ಯಾರು ಮಾತು ಕೇಳೋದಿಲ್ಲ. ಪರಿಸ್ಥಿತಿ ಹೆಂಗಾಗ್ಬಿಡ್ತದೆ. ಅದಕ್ಕೆ ಎಷ್ಟೊಂದು ತಾಯಂದ್ರೆ ಇಲ್ಲಿ ಸೇರಿರಿ, ಬಹಳ ಸಂತೋಷದ ವಿಷಯ.